ಹಾಯ್, ವೆಲ್ಕಮ್ ಟು ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೆಬ್ಸೈಟ್ ಪಾರ್ಟ್ 2 ಆಗಿರುತ್ತೆ. ವೆಬ್ಸೈಟ್ ಡಿಸೈನಿಂಗ್ ಪಾರ್ಟ್ 2 ಆಗಿರುತ್ತೆ. ಸೊ ಇವತ್ತು ಏನಂದ್ರೆ ಲೋಕಲ್ ಹೋಸ್ಟ್ ಬಗ್ಗೆ ನಾವು ತಿಳಿತಾ ಹೋಗೋಣ. ಅಂದ್ರೆ ಡೊಮೇನ್ ಇಲ್ಲ ಅಂದ್ರೂ ಕೂಡ, ಹೋಸ್ಟಿಂಗ್ ಇಲ್ಲ ಅಂದ್ರೂ ಕೂಡ, ಹೇಗೆ ನಾವು ಪ್ರಾಕ್ಟೀಸ್ಗೆ ಆದ್ರೂ ಕೂಡ ನಾವು ಹೇಗೆ ವೆಬ್ಸೈಟ್ ಅನ್ನು ನಾವು ರೆಡಿ ಮಾಡ್ಬೋದು, ಅಂದ್ರೆ ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಲೋಕಲ್ ಹೋಸ್ಟ್ ಅಲ್ಲಿ, ಹಾಗೂ ಸಿನಾರಿಯೋ ಬಗ್ಗೆ ತಿಳಿತಾ ಹೋಗೋಣ. ಹಾಗೂ ಫಿಸಿಕಲ್ ಸ್ಟೋರ್ ಮತ್ತು ಡಿಜಿಟಲ್ ಸ್ಟೋರ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಒಂದು ಎಕ್ಸಾಂಪಲ್ ತರ ನಾನು ತಗೊಳ್ತಿದ್ದೇನೆ. ಇದು ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಕ್ಲೋತಿಂಗ್ ಸ್ಟೋರ್ ಇದೆ ಅಂತ ಅನ್ಕೊಳ್ಳಿ. ಈಗ ಕ್ಲೋತಿಂಗ್ ಸ್ಟೋರ್ ಇರುತ್ತೆ. ಇದು ಏನಂದ್ರೆ ಫಿಸಿಕಲ್ ಆಗಿರುತ್ತೆ, ಅಂದ್ರೆ ಇದು ಆನ್ಲೈನ್ ಅಲ್ಲಿ ಇರಲ್ಲ, ಜಸ್ಟ್ ಒಂದು ಫಿಸಿಕಲ್ ಸ್ಟೋರ್ ತರ ಇರುತ್ತೆ. ಇದು ಜಸ್ಟ್ ಇದೊಂದು ಹೇಗಿರುತ್ತೆ ಅಂದ್ರೆ ಫಿಸಿಕಲ್ ಸ್ಟೋರ್ ತರ ಇರುತ್ತೆ ಇದು. ನೆಕ್ಸ್ಟ್ ಏನಂದ್ರೆ ನಂದು ಗೋಲ್ ಏನಂದ್ರೆ ಇದನ್ನ ನಾನು ಟರ್ನ್ ಮಾಡ್ಬೇಕು. ಯಾವ ರೀತಿ ಟರ್ನ್ ಮಾಡ್ಬೇಕಂದ್ರೆ ಇದು ಡಿಜಿಟಲಿ ಆಗಿ ಇರುವ ಹಾಗೆ ನಾವು ನೋಡ್ಕೋಬೇಕು. ಅಂದ್ರೆ ನನ್ನ ನೆಕ್ಸ್ಟ್ ಗೋಲ್ ಏನಂದ್ರೆ ಇದನ್ನು ಟರ್ನ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಡಿಜಿಟಲಿ ಆಗಿ. ಓಕೆ, ಸೊ ಎಕ್ಸಾಂಪಲ್ ನಾವು ತಿಳಿತಾ ಹೋಗೋಣ. ಈಗ ಫಿಸಿಕಲ್ ಸ್ಟೋರ್ ಅಲ್ಲಿ ಹೇಗಿರುತ್ತೆ ಏನಂದ್ರೆ, ಈಗ ಫಿಸಿಕಲ್ ಸ್ಟೋರ್ ಇದೆ ಅಂತ ಅನ್ಕೊಳ್ಳಿ. ಈಗ ಸೊ ಇದಕ್ಕೆ ಏನೇನ್ ಬೇಕಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಪೇಸ್ ಬೇಕು. ಓಕೆ, ಇದು ಓನ್ ಕೂಡ ಆಗಿರ್ಬೋದು ಅಥವಾ ರೆಂಟೆಡ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ಏನಂದ್ರೆ ನೇಮ್ ಆಫ್ ದಿ ಶಾಪ್, ಅಂದ್ರೆ ಶಾಪಿಗೆ ನಾವು ಒಂದು ಹೆಸರು ಇರ್ತೀವಿ. ಓಕೆ, ನೆಕ್ಸ್ಟ್ ಏನಂದ್ರೆ ಶಾಪಿಗೆ ಏನ್ ಬೇಕಂದ್ರೆ ಇಂಟೀರಿಯರ್ ಡಿಸೈನ್ ಅಂತ ಮಾಡ್ತಾರೆ ಶಾಪಿಗೆ, ಕ್ಲೋತಿಂಗ್ ಸ್ಟೋರ್ಗೆ, ಅದೊಂದು ಹಾಕಿ ಇಂಟೀರಿಯರ್ ಡಿಸೈನ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ಇನ್ವೆಂಟರಿ. ಈಗ ಶಾಪ್ ಅಲ್ಲಿ, ಈ ಕ್ಲೋತಿಂಗ್ ಶಾಪ್ ಅಲ್ಲಿ ತುಂಬಾ ಇನ್ವೆಂಟರಿ ಬೇಕಾಗಿರುತ್ತೆ, ಅದು ಕವರ್ ಆಯ್ತು. ನೆಕ್ಸ್ಟ್ ಅಂದ್ರೆ ಎಂಪ್ಲಾಯೀಸ್, ವರ್ಕರ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಬಿಲ್ಲಿಂಗ್ ಸಾಫ್ಟ್ವೇರ್ ಇರ್ಬೋದು, ಅದು ಸಿಸ್ಟಮ್. ಓಕೆ, ಇದೀಗ ಫಿಸಿಕಲ್ ಸ್ಟೋರ್ ಅಲ್ಲಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ಈಗ ನಾವು ನೋಡ್ತಾ ಹೋಗೋಣ ಡಿಜಿಟಲ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ. ಡಿಜಿಟಲ್ಗೆ ಕನ್ವರ್ಟ್ ಆದ್ರೆ ಏನೆಲ್ಲ ಮಾಡ್ಬೋದು ಅಂತ ತಿಳಿತಾ ಹೋಗೋಣ. ಮೊದಲನೇದಾಗಿ ನೇಮ್, ಅಂದ್ರೆ ಇದರಲ್ಲಿ ಬರೋದೇ ಡೊಮೇನ್ ನೇಮ್. ಓಕೆ, ನೆಕ್ಸ್ಟ್ ಏನಂದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ವೆಬ್ಸೈಟ್ ಯಾವ್ದ್ರಲ್ಲಿ ಮಾಡ್ತಾರೆ? CMS ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. CMS ಅಂದ್ರೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರುತ್ತೆ, ತುಂಬಾ ಇರುತ್ತೆ CMS. ಅದನ್ನ ನೋಡ್ತಾ ಹೋಗೋಣ ಹೇಗಿರುತ್ತೆ ಅಂತ. ಈಗ ನೀವು ನೋಡ್ತಿದ್ರಿ, ಇದು ಏನಂದ್ರೆ CMS ಆಗಿರುತ್ತೆ, ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯಾವ್ದಲ್ಲಿದೆ? ಡ್ರೂಪಲ್ ಇದೆ, ವರ್ಡ್ ಪ್ರೆಸ್ ಇದೆ, ಜುಮೇಲಾ ಇದೆ, ಮ್ಯಾಗ್ನೋಟಾ ಇದೆ, ಶಾಪಿಫೈ ಇದೆ, ವಿಕ್ಸ್ ಇದೆ, ಅಪ್ಸ್ಪಾಟ್ಸ್ ಇದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ತುಂಬಾ ಇರುತ್ತೆ. ಓಕೆ, ಬಟ್ ಏನಂದ್ರೆ ನಾರ್ಮಲ್ ಆಗಿ ಎಲ್ಲ ವೆಬ್ಸೈಟ್ ಡಿಸೈನ್ ಯಾರೆಲ್ಲ ಮಾಡ್ತಾರೆ ನೋಡಿ, ಅವ್ರಿಗೆ ಜಾಸ್ತಿ ಪ್ರಿಪೇರ್ ಮಾಡೋದೇ ವರ್ಡ್ ಪ್ರೆಸ್ಗೆ. ವರ್ಡ್ ಪ್ರೆಸ್ ಅಂದ್ರೆ ಇದು ಫ್ರೀ ಸೋರ್ಸ್ ಆಗಿರುತ್ತೆ, ಇದು ಓಪನ್ ಸೋರ್ಸ್. ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ಫೀಸ್ ಎಲ್ಲ ಏನಿಲ್ಲ. ವರ್ಡ್ ಪ್ರೆಸ್ ಯಾರು ಕೂಡ ಇನ್ಸ್ಟಾಲ್ ಮಾಡ್ಬೋದು. ಅಂಡ್ ಇದು ಫಂಕ್ಷನಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ವರ್ಡ್ ಪ್ರೆಸ್ ಅನ್ನೇ ಜಾಸ್ತಿ ಜನ ರೆಕಮೆಂಡ್ ಮಾಡ್ತಾರೆ. ಹಾಗಂತ ಹೇಳಿ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡೋದಲ್ಲ ಅಂತ ಹೇಳಿಕ್ ಆಗಲ್ಲ, ಅದು ಕೂಡ ಮಾಡ್ತಾರೆ. ಈಗ ನೋಡಿ, ನೀವು ನೋಡ್ತಿರ್ಬೋದು ಇಷ್ಟೇ ಇರುತ್ತೆ. ಇದನ್ನು ಕೂಡ ಅವರವರ ಏನಂದ್ರೆ ಎಕ್ಸ್ಪರ್ಟಿಗೆ ತಕ್ಕಂತೆ ಅವರು ಯಾವ್ದು CMS ಅವ್ರಿಗೆ ಬೇಕು ನೋಡಿ, ಅದನ್ನ ಅವ್ರು ಯೂಸ್ ಮಾಡ್ಕೊಳ್ತಾರೆ. ಸೊ ವೆಬ್ಸೈಟ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ CMS ಮುಖಾಂತರ ಕ್ರಿಯೇಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇನ್ವೆಂಟರಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಫಿಸಿಕಲ್ ಸ್ಟೋರ್ಸ್ ಅಲ್ಲಿ ಇನ್ವೆಂಟರಿ ಇರುತ್ತೆ, ಬಟ್ ಡಿಜಿಟಲ್ ಸ್ಟೋರ್ಸ್ ಅಲ್ಲಿ ಏನಿರುತ್ತೆ, ಫೋಟೋಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ಟೆಕ್ಸ್ಟ್ ಫಾರ್ಮ್ಯಾಟ್ ಇರುತ್ತೆ, ಅಥವಾ ಆಡಿಯೋ ಇರುತ್ತೆ, ಈ ರೀತಿ ಇರುತ್ತೆ. ನೆಕ್ಸ್ಟ್ ಅಂದ್ರೆ ಏನಂದ್ರೆ ಅಲ್ಲಿ ಎಂಪ್ಲಾಯೀಸ್ ಇರ್ತಾರಲ್ಲ, ಅದರ ಬದಲಾಗಿ ಇಲ್ಲಿ ವೆಬ್ಸೈಟ್ ನೋಡ್ಕೊಳ್ಳಿಕ್ಕೆ ಒಬ್ರು ಜನ ಇರ್ತಾರೆ, ವೆಬ್ಸೈಟ್ ಮ್ಯಾನೇಜರ್ ಅಂತ ನಾವು ಕರೆಯೋಣ. ಓಕೆ, ವೆಬ್ಸೈಟ್ ಮ್ಯಾನೇಜರ್ ಯಾಕಂದ್ರೆ ಅಪ್ಡೇಟ್ ಕೊಡ್ತಾ ಇರಬೇಕು, ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ವೆಬ್ಸೈಟ್ಗೆ, ಆವಾಗಲೇ ಸ್ಮೂತ್ ಆಗಿ ರನ್ ಆಗೋದು. ನೆಕ್ಸ್ಟ್ ಅದರ ಬದಲಾಗಿ ಅಂದ್ರೆ ಬಿಲ್ಡಿಂಗ್ ಸಾಫ್ಟ್ವೇರ್ ನ ಬದಲಾಗಿ ಇಲ್ಲಿ ಏನಂದ್ರೆ ಪ್ಲಗಿನ್ಸ್ ಯೂಸ್ ಮಾಡ್ತಾರೆ. ಪ್ಲಗಿನ್ಸ್ ಇರ್ಬೋದು ಅಥವಾ ಬೇರೆ ಯಾವ್ದೊಂದು ಸಾಫ್ಟ್ವೇರ್ ಅನ್ನು ಇದರಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಫಂಕ್ಷನಾಲಿಟಿಗೋಸ್ಕರ. ನೆಕ್ಸ್ಟ್ ಅಫ್ಕೋರ್ಸ್ ಬೇಕಾಗಿರೋದು ಸಿಸ್ಟಮ್ ಇಲ್ಲಾಂದ್ರೆ ಏನ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ವರ್ಕ್ ಆಗುತ್ತೆ. ಫಿಸಿಕಲ್ ಸ್ಟೋರ್ ಅಲ್ಲಿ ಈ ರೀತಿ ವರ್ಕ್ ಆಗುತ್ತೆ, ಡಿಜಿಟಲ್ ಸ್ಟೋರ್ ಅಲ್ಲಿ ಈ ರೀತಿ ವರ್ಕ್ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಈಸಿ ಆಗಿರುತ್ತೆ. ಈಗ ಎಕ್ಸಾಂಪಲ್ ಈಗ ತಗೊಳ್ಳಿ,
ಈಗ ಇನ್ವೆಂಟರ್ ಅಂತ ಫಿಸಿಕಲ್ ಸ್ಟೋರ್ ಅಲ್ಲೇ ಹೇಳ್ತೀರಾ, ಓಕೆ ಯಾವ್ದೊಂದು ಬ್ರ್ಯಾಂಡ್ ಇರ್ಬೋದು ಅಂತ ಎನ್ಸ್ಕೊಳ್ಳಿ. ಈಗ ಎಕ್ಸಾಂಪಲ್ ನಾನು ಹೋಗ್ತೀನಿ, ಅಲ್ಲಿ ನಾನು ಹೋಗಿ ನೋಡುವಾಗ 10 ಪೀಸ್ ಇರೋದು, ಬಟ್ ಅದೇ ವೆಬ್ಸೈಟ್ ಅಲ್ಲಿ ನಾನು ನೋಡುವಾಗ ಅದೇ ಕೌಂಟ್ ಇರಲ್ಲ. ಒಂದು ವೇಳೆ ಇಲ್ಲ ಅಂದ್ರೂ ಕೂಡ ಆರ್ಡರ್ ಮಾಡಿ, ಈಗ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ತಾರೆ ಕರೆಕ್ಟಾ, ಒಂದ್ ವೇಳೆ ನಾವು ಗೊತ್ತಾಗುತ್ತೆ ಔಟ್ ಆಫ್ ಸ್ಟಾಕ್ ಇದೆ ಅಂತ, ಅದನ್ನ ಆರ್ಡರ್ ಮಾಡಿ ತಕ್ಷಣ ನಾವು ಕೊಡ್ಬೋದು. ಅದೇ ನಾವು ಫಿಸಿಕಲ್ ಸ್ಟೋರ್ಸ್ ಹೋಗಿ ನಾವು ವಿಸಿಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಾವು ನೋಡ್ತೀವಿ ಏನಿಲ್ಲ ಇಲ್ಲಿ ಅಂದ್ರೆ ಫಿಸಿಕಲ್ ಸ್ಟೋರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೊಂದು ಸ್ಟಾಕ್ ಇರಲ್ಲ ಅಂತ ಅನ್ಕೊಳ್ಳಿ, ಅಲ್ಲಿ ಎರಡಿದ್ರೆ ಎರಡೇ ಇರ್ಲಿಕ್ಕೆ ಆಗುತ್ತೆ. ಬಟ್ ಡಿಜಿಟಲ್ ಸ್ಟೋರ್ ಅಲ್ಲಿ ಆಗಲ್ಲ, ಒಂದ್ ವೇಳೆ ಇಲ್ಲ ಅಂದ್ರೂ ಕೂಡ ನೀವು ಆರ್ಡರ್ ಮಾಡಿ ನಂತರ ಕೂಡ ನೀವು ಮಾಡ್ಬೋದು. ಸೊ ಇದೊಂದು ಬೆನಿಫಿಟ್ಸ್ ಆಗಿರುತ್ತೆ. ಅಂಡ್ ವೆಬ್ಸೈಟ್ ಯಾಕೆ ಬೇಕಂದ್ರೆ ನಾವು ಆಲ್ರೆಡಿ ಮುಂಚಿನ ವಿಡಿಯೋದಲ್ಲಿ ಕೂಡ ನಾವು ಹೇಳಿದೀನಿ, ಅಂದ್ರೆ ವೆಬ್ಸೈಟ್ ಮಾಡೋದೇ ಒಂದು ಯಾವ್ದಕ್ಕಂದ್ರೆ ಟ್ರಸ್ಟ್ ಫ್ಯಾಕ್ಟರ್ಗೋಸ್ಕರ. ವೆಬ್ಸೈಟ್ ಇದ್ರೆ ಜನ ನಂಬ್ತಾರೆ, ಅಂದ್ರೆ ಇವರು ಎಕ್ಸಿಸ್ಟ್ ಇದ್ದಾರೆ, ಈಗ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಟ್ರಸ್ಟ್ ಫ್ಯಾಕ್ಟರ್ ಕೂಡ ಆಗಿರುತ್ತೆ ಅಂಡ್ ವಿಸಿಬಿಲಿಟಿಗೋಸ್ಕರ ಕೂಡ ವೆಬ್ಸೈಟ್ ಅನ್ನು ಮಾಡ್ತಾರೆ. ಸೊ ಈಗ ನಾವು ನೋಡ್ತಿರೋದು ಸಿನಾರಿಯೋ. ಓಕೆ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಸಿನಾರಿಯೋ ಯಾವ್ದಲ್ಲಿ ಇರುತ್ತೆ ಅಂದ್ರೆ ಜಸ್ಟ್ ಒಂದು ನೋಡ್ತಾ ಹೋಗೋಣ. ಒಂದನೇದಾಗಿ ಡೊಮೈನ್ ಪ್ಲಸ್ ಫ್ರೀ ಹೋಸ್ಟಿಂಗ್. ಓಕೆ, ಇದು ಒಂದು ಸಿನಾರಿಯೋ. ನೆಕ್ಸ್ಟ್ ಏನಂದ್ರೆ ನೋ ಡೊಮೈನ್ ಪ್ಲಸ್ ನೋ ಹೋಸ್ಟಿಂಗ್, ಇದೊಂದು ಸಿನಾರಿಯೋ. ನೆಕ್ಸ್ಟ್ ಏನಂದ್ರೆ ಡೊಮೈನ್ ಕೂಡ ಇರುತ್ತೆ, ಹೋಸ್ಟಿಂಗ್ ಕೂಡ ಇರುತ್ತೆ. ಇದು ಇದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಇದು ಗೂಗಲ್ ಅಲ್ಲಿ ಲೈವ್ ಮಾಡ್ಬೇಕು. ಓಕೆ, ಸೊ ಇವತ್ತು ನಾವು ನೋಡ್ತಿರೋದು ಸೆಕೆಂಡ್ ಒನ್, ಅಂದ್ರೆ ನೋ ಡೊಮೈನ್ ಮತ್ತೆ ನೋ ಹೋಸ್ಟಿಂಗ್. ಸೊ ನೋ ಡೊಮೈನ್ ಮತ್ತೆ ನೋ ಹೋಸ್ಟಿಂಗ್ ಅಲ್ಲಿ ಬರೋದೇ ಲೋಕಲ್ ಹೋಸ್ಟ್. ಇದು ನಾನು ಯಾಕೆ ಕವರ್ ಮಾಡ್ತಿದ್ದೀನಿ ಅಂದ್ರೆ, ಈ ಎಕ್ಸಾಂಪಲ್ ವೆಬ್ಸೈಟ್ ಡಿಸೈನ್ ಬಗ್ಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅನ್ಸ್ಕೊಳ್ಳಿ, ನೀವು ಡೈರೆಕ್ಟ್ ಆಗಿ ಯಾವುದೇ ಡೊಮೈನ್ ಅಂತ ತಗೊಳ್ಳಲ್ಲ, ಯಾವ್ದು ಹೋಸ್ಟಿಂಗ್ ಅಂತ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಲ್ಲ. ಬಟ್ ಲೋಕಲ್ ಹೋಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ದೇ ಸರ್ವರ್ ನೀವು ಕ್ರಿಯೇಟ್ ಮಾಡ್ಬೋದು, ನಿಮ್ದೇ ಒಂದು ಸ್ಪೇಸ್ ಇರುತ್ತೆ, ವೆಬ್ಸೈಟ್ ಅಲ್ಲಿ ನೀವು ಓಪನ್ ಮಾಡ್ಬೋದು, ಬ್ಯಾಕ್ ಹ್ಯಾಂಡ್ ಕೂಡ ಫ್ರಂಟ್ ಹ್ಯಾಂಡ್ ಕೂಡ ಇಲ್ಲಿ ನೀವು ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಸೊ ವೆಬ್ಸೈಟ್ ಅಲ್ಲಿ ಬರುದೇ ಏನಂದ್ರೆ ಒಂದು ಫ್ರಂಟ್ ಹ್ಯಾಂಡ್, ಒಂದು ಬ್ಯಾಕ್ ಹ್ಯಾಂಡ್. ಓಕೆ, ಫ್ರಂಟ್ ಹ್ಯಾಂಡ್ ಅಲ್ಲಿ ನೀವು ಏನ್ ನೋಡ್ತೀರ ಅಂದ್ರೆ ನೀವು ಏನ್ ಡಿಸೈನ್ ಮಾಡ್ತೀರ ನೋಡಿ ಬ್ಯಾಕ್ ಹ್ಯಾಂಡ್ ಅಲ್ಲಿ, ಅದು ನೀವು ಫ್ರಂಟ್ ಹ್ಯಾಂಡ್ ಅಲ್ಲಿ ನೋಡ್ತೀರ. ಬ್ಯಾಕ್ ಹ್ಯಾಂಡ್ ನಿಮ್ದೆಲ್ಲ ಫಂಕ್ಷನಾಲಿಟಿ ಅದರಲ್ಲೇ ಇರುತ್ತೆ, ಅಂದ್ರೆ ಥೀಮ್ಸ್ ಇರ್ಬೋದು, ಅಪಿಯರೆನ್ಸ್ ಇರ್ಬೋದು, ಪ್ಲಗಿನ್ಸ್ ಇರ್ಬೋದು, ಎಲ್ಲ ಬ್ಯಾಕ್ ಹ್ಯಾಂಡ್ ಇಂದ ಕವರ್ ಆಗುತ್ತೆ. ಸೊ ಇದು ನೋ ಡೊಮೈನ್ ಮತ್ತು ನೋ ಹೋಸ್ಟಿಂಗ್ ಅಂತ ನಾನು ಏನೇ ಹೇಳಿದ್ದೀನಿ ಈಗ ಲೋಕಲ್ ಹೋಸ್ಟ್ ಅಲ್ಲಿ, ಇದಕ್ಕೆ ಇಂಟರ್ನೆಟ್ ನ ಅವಶ್ಯಕತೆ ಇರೋದಿಲ್ಲ. ಓಕೆ, ಇಂಟರ್ನೆಟ್ ಇಲ್ಲ ಅಂದ್ರೆ ಇದು ವರ್ಕ್ ಆಗುತ್ತೆ. ಸೊ ಲೋಕಲ್ ಹೋಸ್ಟ್ ಮಾಡ್ಲಿಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಒಮ್ಮೆ ತಿಳಿತಾ ಹೋಗೋಣ. ಓಕೆ, ಸೊ ಲೋಕಲ್ ಹೋಸ್ಟ್ ಮಾಡ್ಲಿಕ್ಕೆ ನಮ್ಗೆ ಮೊದಲು ಬೇಕಾಗಿರೋದು ಎಕ್ಸಾಂಪಲ್ ಸ್ಪೆಲ್ಲಿಂಗ್ ನೋಡ್ತೀರಿ. ಇದೊಂದು ಏನಂದ್ರೆ ಲೋಕಲ್ ಹೋಸ್ಟ್ ಮಾಡೋದು ಒಂದು ಸರ್ವರ್ ಅಂದ್ರೆ PHP ಇದು. ಓಕೆ, PHP ತರ ಇದು ಕೆಲಸ ಮಾಡುತ್ತೆ. ಫಸ್ಟ್ ಏನ್ ಬೇಕಂದ್ರೆ CMS ಬೇಕು. ಓಕೆ, CMS ನಾವು ಯೂಸ್ ಮಾಡೋದು ವರ್ಡ್ಪ್ರೆಸ್. ಸೊ ಇದನ್ನ ಕನೆಕ್ಟ್ ಮಾಡಿ ಹೇಗೆ ನಾವು ಲೋಕಲ್ ಹೋಸ್ಟ್ ಅನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಇವತ್ತು ನಾವು ತಿಳಿತಾ ಹೋಗೋಣ. ವರ್ಡ್ಪ್ರೆಸ್ ಅಲ್ಲಿ ಯಾವ್ದೆಲ್ಲ ನಾವು ವೆಬ್ಸೈಟ್ ಮಾಡ್ಬೋದು, ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ. ರೆಸ್ಟೋರೆಂಟ್ ಮಾಡ್ಬೋದು, ಸ್ಕೂಲ್ಸ್ ಮಾಡ್ಬೋದು, ಇ-ಕಾಮರ್ಸ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಟ್ರಾವೆಲ್ ಏಜೆನ್ಸಿ ಇದು ಮಾಡ್ಬೋದು, ಬ್ಲಾಗಿಂಗ್ ಮಾಡ್ಬೋದು, ಸಿಂಗಲ್ ಪೇಜ್ ವೆಬ್ಸೈಟ್ ಇದ್ರೆ ಅದು ಮಾಡ್ಬೋದು, ಲ್ಯಾಂಡಿಂಗ್ ಪೇಜ್ ಮಾಡ್ಬೋದು, ಅಥವಾ ಯಾವ್ದು ಪೋರ್ಟ್ಫೋಲಿಯೋ ಇದ್ರೂ ಕೂಡ ಮಾಡ್ಬೋದು. ಯಾಕಂದ್ರೆ ವರ್ಡ್ಪ್ರೆಸ್ ಏನಿದೆ ನೋಡಿ, ಇದು ಓಪನ್ ಸೋರ್ಸ್ ಆಗಿರುತ್ತೆ. ಓಕೆ, ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಇದಕ್ಕೆ ಯಾವ್ದು ಫೀಸ್ ಎಲ್ಲ ಏನಿಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ವೆಬ್ಸೈಟ್ ಅಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ಫ್ರಂಟ್ ಹ್ಯಾಂಡ್ ಇರುತ್ತೆ, ಬ್ಯಾಕ್ ಹ್ಯಾಂಡ್ ಇರುತ್ತೆ. ಓಕೆ, ರಿಕ್ವೈರ್ಮೆಂಟ್ ಏನಿದೆ ಅಂತ ನಮಗೆ ಗೊತ್ತಾಯ್ತು. ಈಗ ಎರಡು ನಮಗೆ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡಬೇಕು, ನಂತರ ನಾವು ಲೋಕಲ್ ಹೋಸ್ಟ್ ಅನ್ನು ನಾವು ಲೈವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಏನ್ ನೋಡೋಣ ಅಂದ್ರೆ ರ್ಯಾಮ್ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ರ್ಯಾಮ್ ಅಂತ ಸರ್ಚ್ ಆಗ ಮೊದಲನೇದಾಗಿ ನಿಮಗೆ ಸಿಗುತ್ತೆ. ಓಕೆ, ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ವಿಂಡೋಸ್ಗೆ ಬೇರೆ ಇರುತ್ತೆ, ಲಿನಕ್ಸ್ಗೆ ಬೇರೆ ಇರುತ್ತೆ, OS-ಗೆ ಬೇರೆ ಇರುತ್ತೆ. ಸೊ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ವಿಂಡೋಸ್ ಅಲ್ಲ. ವಿಂಡೋಸ್ ಅಲ್ಲಿ ನೀವು ಇಲ್ಲಿ ವರ್ಷನ್ ನೋಡ್ಲಿಕ್ಕೆ ಆಗುತ್ತೆ. ವರ್ಷನ್ ನೋಡಿ, ಇಲ್ಲಿ ಇದರಲ್ಲಿ ಯಾವ್ದು ಲೇಟೆಸ್ಟ್ ವರ್ಷನ್ ಇದೆ ನೋಡಿ, ಈಗ ಯಾವ್ದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಅಂತ ಕೊಟ್ರೆ, ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಕೂಡ ಹಾಗೇನೆ ಲೇಟೆಸ್ಟ್ ವರ್ಷನ್ ಅಂತ ಯಾವ್ದು ಇದೆ ನೋಡಿ, ಈಗ ಇದರಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಬಿಡಿ. ನೆಕ್ಸ್ಟ್ ಏನಂದ್ರೆ ವರ್ಡ್ಪ್ರೆಸ್ .com ಅಂತ ಒಂದು ಬರುತ್ತೆ, ಅದು ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನೋಡಿ. WordPress.com ಅಂತ ಇದೆ ನೋಡಿ. ಇದು WordPress.com.
ಇಲ್ಲಿ ನೀವು ಜಸ್ಟ್ ಇದ್ ಮಾಡಿ, ಅಂದ್ರೆ ಇಲ್ಲಿ ಸ್ಟಾರ್ಟರ್ ಪ್ಲಾನ್ ಇದೆ, ಇದೆಲ್ಲ ಪ್ಲಾನ್ಸ್ ಎಲ್ಲ ತುಂಬಾ ಇದೆ. ಬಟ್ ಇದ್ರಲ್ಲಿ ಏನಂದ್ರೆ ಡೊಮೇನ್ ಅವ್ರು ಫ್ರೀ ಆಗಿ ಕೊಡ್ತಾರೆ 1 ಇಯರ್ ಇದು, ಓಕೆ. ಬಟ್ ಏನಾದ್ರು ಸಬ್ ಡೊಮೇನ್ ಕೊಡು. ಅಂದ್ರೆ ಎಕ್ಸಾಂಪಲ್ ಈಗ wordpress.com ಇದೆ ಅಂತ ಅನ್ಕೊಳ್ಳಿ. ಈಗ ನನ್ಗೊಂದು ಡೊಮೇನ್ ಬೇಕಂದ್ರೆ, ಈಗ ಮೈ ಡ್ರೀಮ್ ಅಂತ ನಂದೊಂದು ಡೊಮೇನ್ ಅಂತ ಇದೆ ಅನ್ಸ್ಕೊಳ್ಳಿ. ಅವ್ರು ಕೊಡುವಾಗ ಹೇಗ್ ಕೊಡ್ತಾರಂದ್ರೆ ಮೈ ಡ್ರೀಮ್ ಆಗುತ್ತಲ್ಲ, ಮೈ ಡ್ರೀಮ್ ಆದ್ಮೇಲೆ .wordpress.com ಅಂತ ಕೊಡ್ತಾರೆ. ಅವರದ್ದು ಏನಿದೆ ಮೇನ್ ಡೊಮೇನ್ ನೋಡಿ, ಅದು ನಿಮ್ಮಲ್ಲಿ ಬರುತ್ತೆ. ಸೊ ಇದೊಂದು ರೆಕಮೆಂಡ್ ಯಾರು ಕೂಡ ಮಾಡಲ್ಲ, ಇದು ಜಾಸ್ತಿ ಜನ ಯಾರು ಕೂಡ ಯೂಸ್ ಮಾಡಲ್ಲ, ಓಕೆ. ಈಗ ನೆಕ್ಸ್ಟ್ ಬರೋದೇ ವರ್ಡ್ಪ್ರೆಸ್ org. ಇದೆಲ್ಲ ಡೌನ್ಲೋಡ್ ಮಾಡ್ಲಿಕ್ಕೆ, ವರ್ಡ್ಪ್ರೆಸ್ ಡೌನ್ಲೋಡ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇದು wordpress.org, ಓಕೆ. ಇದೊಂದು ಅಫಿಷಿಯಲ್ ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ನೀವು ಕೊಡ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ ಡೌನ್ಲೋಡ್ ವರ್ಡ್ಪ್ರೆಸ್ ಅಂತ, ಇದು ವರ್ಷನ್ ನೇಮ್, ಇದು ವರ್ಷನ್ ನೇಮ್, ಓಕೆ. ಇದು ನೀವು ಇಲ್ಲಿಂದ ಡೌನ್ಲೋಡ್ ಮಾಡಬೇಕು. ಸೊ ಮೊದಲನೇದಾಗಿ ನೀವು ಇದನ್ನು ಲೇಟೆಸ್ಟ್ ವರ್ಷನ್ ನೀವು ಡೌನ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಡೌನ್ಲೋಡ್ ಮಾಡಬೇಕು. ಇನ್ನು ನಾನು ಆಲ್ರೆಡಿ ಈಗ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಅದಕ್ಕಾಗಿ ನಾವು ಡೌನ್ಲೋಡ್ ಮಾಡ್ತಾ ಇಲ್ಲ. ನೀವು ಎರಡನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತೀವಿ ರೆಕಮೆಂಡೆಡ್ ಏನಂದ್ರೆ PHP ಅಂತ. PHP ಏನಂದ್ರೆ ಇದು ಸರ್ವರ್ ಆಗಿರುತ್ತೆ, ಸರ್ವರ್ ಲ್ಯಾಂಗ್ವೇಜ್, ಓಕೆ. ಇದು ರನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಕೋಡು. ಮತ್ತೆ PHP ಅಂದ್ರೆ ಕೋಡ್ ರನ್ ಮಾಡ್ಲಿಕ್ಕೆಲ್ಲ ಇದರಲ್ಲಿ ಆಗುತ್ತೆ. ನೆಕ್ಸ್ಟ್ ಇದು MySQL ಅಂತ ಇದೆ ನೋಡಿ, ಇದು ಬ್ಯಾಕ್ ಎಂಡ್ ಸ್ಟೋರ್ ಇರುತ್ತೆ, ಓಕೆ. ಅಂದ್ರೆ ಡಾಟಾ ಬೇಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಸೊ ನಾವೀಗ ಏನ್ ಡೌನ್ಲೋಡ್ ಮಾಡಿದ್ವಿ ನೋಡಿ, ಅದನ್ನ ನಾನು ಲೋಕಲ್ ಫೋಲ್ಡರ್ ಅಲ್ಲಿ ಹಾಕಿದ್ದೀನಿ. ಒಂದು XAMPP ಇದೆ ಮತ್ತು ಇದು ವರ್ಡ್ಪ್ರೆಸ್ ನಾವು ಡೌನ್ಲೋಡ್ ಮಾಡಿದ್ವಿ. ಈಗ ಏನಂದ್ರೆ XAMPP ಅನ್ನು ನಾವು ಇನ್ಸ್ಟಾಲ್ ಮಾಡಿದ್ರೆ ಡಬಲ್ ಕ್ಲಿಕ್ ಹೊಡಿಬೇಕು ನಾವು. ಇಲ್ಲಿ ವಾರ್ನಿಂಗ್ ಅಂತ ಬರುತ್ತೆ, ಬಟ್ ಇದನ್ನು ಓಕೆ ಮಾಡಿ. ನೆಕ್ಸ್ಟ್ ಅಂತ ಕೊಟ್ಬಿಡಿ. ಇದು ನೆಕ್ಸ್ಟ್ ಆಗಿರುತ್ತೆ. ಇಲ್ಲಿ ಸಿ ಡ್ರೈವ್ ಅಲ್ಲಿ ತೋರಿಸ್ತಿದೆ, ಬಟ್ ನಾರ್ಮಲ್ ಆಗಿ ಸಿ ಡ್ರೈವ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಸಿ ಡ್ರೈವ್ ಅಲ್ಲಿ ನಿಮ್ದು ಇಂಪಾರ್ಟೆಂಟ್ ಫೈಲ್ಸ್ ಅಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ನೀವು ನಿಮ್ದು ಇಲ್ಲಿ ಫೋಲ್ಡರ್ ಇರುತ್ತೆ ನೋಡಿ, DEF ಯಾವ್ದಾದ್ರು ಇರುತ್ತೆ. ಸೊ ನಾನೀಗ ಇಲ್ಲಿ D ಅಂತ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ XAMPP ನಾನು ತೆಗೆದು ಸರ್ವರ್ ಅಂತ ನಾನು ಮಾಡ್ತಾ ಇದ್ದೀನಿ ಹೆಸರು. ನೆಕ್ಸ್ಟ್ ಅಂತ ಕೊಟ್ಟು, ಇದು ಇಂಗ್ಲಿಷ್ ಇರುತ್ತೆ, ಇದು ನೆಕ್ಸ್ಟ್ ಅಂತ ಕೊಡ್ಬೇಕು. ಅಂದ್ರೆ ಇದು ಸೆಟಪ್ ಆಗ್ತಿದೆ. ಇದು ಇನ್ಸ್ಟಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಓಕೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಅದ್ರ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಇರ್ಬೋದು, ಬರೀ XAMPP ಮಾತ್ರನಾ ಸರ್ವರ್ ಅಂದ್ರೆ ಲೋಕಲ್ ಹೋಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡೋದು, ಬೇರೆ ಯಾವುದು ಕೂಡ ಇಲ್ವಾ ಅಂತ. ಅಂದ್ರೆ ಯಾವುದೇ ಟೂಲ್ ಮಾರ್ಕೆಟ್ ಅಲ್ಲಿ ನಮ್ಮ PHP ಕೋಡ್ ಮತ್ತು MySQL ಕೋಡ್ ಅನ್ನು ರನ್ ಮಾಡೋ ಕೆಪೇಬಲ್ ಯಾವ್ದು ಇರುತ್ತೆ ನೋಡಿ, ಅದರಲ್ಲಿ ಕೂಡ ಮಾಡ್ಬೋದು. ಇದು ಒಂದೇ ಸೈಟ್ ಅಂತ ಏನಲ್ಲ, ಬೇರೆ ಸೈಟ್ ಅಲ್ಲಿ ಕೂಡ ನೀವು ಮಾಡ್ಬೋದು. ಈಗ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ್ಮೇಲೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಕಂಪ್ಲೀಟಿಂಗ್ ದಿ XAMPP ಸೆಟಪ್ ವಿಜಾರ್ಡ್ ಅಂತ. ಇಲ್ಲಿ ಇದನ್ನು ಅನ್ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಚೆಕ್ ಇರಲಿ, ಓಕೆ. ನೆಕ್ಸ್ಟ್ ಏನಂದ್ರೆ ಫಿನಿಶ್ ಅಂತ ಕೊಡ್ಬೇಕು. ಈಗ ನೀವು ಏನ್ ನೋಡ್ತಿರೋದು ನೋಡಿ, ಇದು ಕಂಟ್ರೋಲ್ ಪ್ಯಾನಲ್ ಆಗಿರುತ್ತೆ ಇದರದ್ದು. ಇದನ್ನು ಮ್ಯಾಕ್ಸಿಮೈಸ್ ಮಾಡಿ, ಓಕೆ. ನೀವು ಮ್ಯಾಕ್ಸಿಮೈಸ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಅಪಾಚಿ ಅಂತ ಇದೆ ನೋಡಿ, ಅಪಾಚಿಗೆ ಇಲ್ಲಿ ಸ್ಟಾರ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ MySQL ಅಂತ ಇದೆ ನೋಡಿ, ಅದಕ್ಕೆ ನಾವು ಸ್ಟಾರ್ಟ್ ಅಂತ ಕೊಡಬೇಕು. ಇದು ನೀವು ಸರ್ವರ್ ಆನ್ ಮಾಡ್ತಿರೋದು, ಓಕೆ. ಇದಾದ್ಮೇಲೆ ಸೊ ಇದು ಎರಡು ನೀವು ಮಾಡಿದ ನಂತರ ಮಿನಿಮೈಸ್ ಮಾಡಿ. ಈಗ ನೀವು ಇಲ್ಲಿ ಲೋಕಲ್ ಹೋಸ್ಟ್ ಅಂತ ನೀವು ಸರ್ಚ್ ಮಾಡ್ತೀರಾ, ಓಕೆ. ಲೋಕಲ್ ಸರ್ಚ್ ಮಾಡಿ ಸ್ಲ್ಯಾಶ್ ಕೊಟ್ಟು ಓಪನ್ ಮಾಡ್ತೀರಾ. ನಿಮ್ಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ, ಓಕೆ. ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ನೋಡಿದೆ ಈ ಸೈಡ್ PHP MyAdmin ಅಂತ ಇದೆ, ಇದಕ್ಕೆ ನೀವು ಕ್ಲಿಕ್ ಮಾಡ್ತೀರಾ. ಸ್ವಲ್ಪ ಲೋಡ್ ತಗೊಳ್ತಾ ಇದು, ಸ್ವಲ್ಪ ವೆಯ್ಟ್ ಮಾಡಿ. ಇದೆಲ್ಲ ಡೀಟೇಲ್ಸ್ ಇರುತ್ತೆ ನೋಡಿ, ಯಾವ ವರ್ಷನ್ ಅಲ್ಲಿ, ಇದರಲ್ಲಿ ಡೀಟೇಲ್ಸ್ ಇರುತ್ತೆ ನೋಡಿ, ಇದು ಯಾವ ವರ್ಷನ್ ಅಲ್ಲಿ ಅಂತ. ಅಷ್ಟೇ. ಈಗ ಇದು ನೋಡಿ, ನಿಮ್ದು
ಡಾಟಾಬೇಸ್ ಫೈಲ್ ಏನಿದೆ ನೋಡಿ ಎಲ್ಲ ಇದು ಓಪನ್ ಆಯ್ತು. ಈಗ ನೀವು ಹಣ ಕೊಟ್ಟು ಈಗ ಹೋಸ್ಟಿಂಗ್ ತಗೊಳ್ತೀರಿ ನೋಡಿ, ಅದರಲ್ಲಿ ಕೂಡ ಸೇಮ್ ಇದೇ ಇರೋದು. ಇದು ಏನಂದ್ರೆ ದುಡ್ಡು ಖರ್ಚು ಮಾಡ್ಲಿಕ್ಕೆ ಇಲ್ಲ, ನೀವು ಪ್ರಾಕ್ಟೀಸ್ಗೆಲ್ಲ ಬೇಕಿದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಲೋಕಲ್ ಹೋಸ್ಟಲ್ಲಿ. ಸೊ ಇದಾದ ನಂತರ ಏನಂದ್ರೆ ಲೋಕಲ್ ಹೋಸ್ಟಲ್ಲಿ ನಾವು ವರ್ಡ್ ಪ್ರೆಸ್ ಅನ್ನು ಡೌನ್ಲೋಡ್ ಮಾಡಿ ನಾವು ಇಟ್ಕೊಂಡಿದ್ದೀವಿ, ಕರೆಕ್ಟ್ ಅಲ್ಲ? ಈಗ ನೀವೇನು ನೋಡ್ತೀರಿ, ವರ್ಡ್ ಪ್ರೆಸ್ ಇದೆ ಅಲ್ಲ, ಇದನ್ನು ನೀವು ಕಾಪಿ ಮಾಡಿ ಡಿ ಡ್ರೈವ್ಗೆ ನೀವು ಹೋಗ್ಬೇಕು. ಓಕೆ, ನಾವು ಡಿ ಡ್ರೈವ್ ಅಲ್ಲಿ ಹಾಕಿರೋದು ಸರ್ವರ್ನನ್ನು. ಇಲ್ಲಿ ಹೋದ್ಮೇಲೆ ನಿಮ್ಗೆ ಇಲ್ಲಿ ಸರ್ವರ್ ಅಂತ ಸಿಗುತ್ತೆ, ಓಕೆನಾ? ಇಲ್ಲಿ ನೀವು ಒಂದು ಸರ್ಚ್ ಮಾಡ್ಲಿಕ್ಕೆ ಇದೆ, ಅದು ಏನಂದ್ರೆ htdocs ಅಂತ ಬರುತ್ತೆ ನೋಡಿ. ಇಲ್ಲಿ htdocs ಅಂತ ನಿಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. htdocs ಅಲ್ಲಿ ಇಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಬೇಕು. ನೀವು ವರ್ಡ್ ಪ್ರೆಸ್ ಏನದು ಕಾಪಿ ಮಾಡ್ಕೊಂಡಿದ್ದೀರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದೆ ನೋಡಿ, ಎಕ್ಸ್ಟ್ರಾಕ್ಟ್ಗೆ ಕೊಟ್ಟು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಇದು ನೋಡಿ, ಅಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೆಲ್ಲ ಫೈಲ್ಸ್ ಇದೆ ನೋಡಿ, 3307 ಅಂದ್ರೆ ಇದು ಎಷ್ಟು ಫೈಲ್ಸ್ ಎಲ್ಲ ಇದರಲ್ಲಿ ಸ್ಟೋರ್ ಆಗ್ತದೆ ಅಂತ ಹೇಳ್ಬೋದು ನೋಡಿ. ಇದೀಗ ಕಾಪಿ ಆಗ್ತಿದೆ, ಜಸ್ಟ್ ವೇಟ್ ಮಾಡಿ. ಓಕೆ, ಕಾಪಿ ಆದ್ಮೇಲೆ ನಿಮ್ಗೆ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಇದನ್ನು ಓಪನ್ ಮಾಡ್ಬೋದು. ಇದರಲ್ಲಿ ನೋಡಿ ಇಷ್ಟೆಲ್ಲ ಫೈಲ್ಸ್ ಇರುತ್ತೆ. ಈಗ ಬ್ಯಾಕ್ ಬಂದ್ಮೇಲೆ ಅಂದ್ರೆ ಈ ಫೈಲ್ ಬಂದ್ಮೇಲೆ ನೀವು ರೀನೇಮ್ ಮಾಡ್ಬೇಕಾಗುತ್ತೆ. ಬಟ್ ರೀನೇಮ್ ಮಾಡೋ ಮೊದಲು ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು, ಏನಂದ್ರೆ ಇದನ್ನ ಕ್ಲಿಕ್ ಮಾಡುವಾಗ ವರ್ಡ್ ಪ್ರೆಸ್ ಒಳಗೆ ಫೈಲ್ಸ್ ಇದೆ. ಓಕೆ, ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ಎಲ್ಲ ಫೈಲ್ಸ್ ಅನ್ನು ಸೆಲೆಕ್ಟ್ ಮಾಡಿ ಇದನ್ನು ಕಟ್ ಮಾಡಿ ಬ್ಯಾಕ್ ಬಂದು ಇಲ್ಲಿ ನಾವು ಅದನ್ನು ಪೇಸ್ಟ್ ಮಾಡಬೇಕು. ಓಕೆ, ಇದು ಮಾಡಿದ್ಮೇಲೆ ನಿಮ್ಗೆ ವರ್ಡ್ ಪ್ರೆಸ್ ಅಲ್ಲಿ ಓಪನ್ ಮಾಡುವಾಗ ಡೈರೆಕ್ಟ್ ಒಂದೇ ಫೈಲ್ ನಿಮ್ಗೆ ಇದು ಸಿಗುತ್ತೆ. ಈಗ ನಾವು ಇದನ್ನ ಏನು ಪೇಸ್ಟ್ ಇಲ್ಲಿ ಮಾಡಿದ್ರೆ ನೋಡಿ, ಇಲ್ಲಿ ವರ್ಡ್ ಪ್ರೆಸ್ ಅಂತ ಇದೆ, ಇಲ್ಲಿ ಬ್ಯಾಕ್ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಇದು ವರ್ಡ್ ಪ್ರೆಸ್ ಒಳಗೆ ವರ್ಡ್ ಪ್ರೆಸ್ ಇದೆ, ವರ್ಡ್ ಪ್ರೆಸ್ ಅಲ್ಲಿ ಇಷ್ಟಿದೆ. ಈಗ ಏನ್ ಮಾಡ್ಬೇಕಂದ್ರೆ ಈ ವರ್ಡ್ ಪ್ರೆಸ್ ಇದೆಲ್ಲ ಇದನ್ನ ನಾವು ಡಿಲೀಟ್ ಮಾಡಬೇಕು. ಓಕೆ, ಈಗ ಡಿಲೀಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಅಂದ್ರೆ ವರ್ಡ್ ಪ್ರೆಸ್ ಒಳಗೇನೆ ಎಲ್ಲ ಫೈಲ್ಸ್ ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ರೀನೇಮ್ ಮಾಡೋಣ. ಸೊ ಇಲ್ಲಿ ವರ್ಡ್ ಪ್ರೆಸ್ ಇದ್ದದ್ದು ನಾವು ಡಿಲೀಟ್ ಮಾಡಿ ಆಯ್ತು. ಈಗ ಬ್ಯಾಕ್ ಹೋಗುವಾಗ ವರ್ಡ್ ಪ್ರೆಸ್ ನ ಒಳಗಡೆ ಎಲ್ಲ ಇರುತ್ತೆ. ಅದ್ರ ಮುಂಚೆ ಹೇಗಿತ್ತಂದ್ರೆ ವರ್ಡ್ ಪ್ರೆಸ್ ಒಳಗೆ ಒಂದು ವರ್ಡ್ ಪ್ರೆಸ್ ಇರುತ್ತೆ, ವರ್ಡ್ ಪ್ರೆಸ್ ನ ಒಳಗೆ ಈ ಫೈಲ್ ಇತ್ತು. ಸೊ ನಾವು ವರ್ಡ್ ಪ್ರೆಸ್ ಅನ್ನು ಡಿಲೀಟ್ ಮಾಡಿ ಆಗಿದೆ. ಓಕೆ, ಸೊ ವರ್ಡ್ ಪ್ರೆಸ್ ಇದೆಯಲ್ಲ ಇದರ ನಾವು ರೀನೇಮ್ ಮಾಡಿಬಿಡೋಣ, ಯಾಕಂದ್ರೆ ನಮ್ಗೆ ಯಾವ ಫೈಲ್ ಅಂತ ನಂತರ ನಮಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ನಾವು ಇದನ್ನು ರೀನೇಮ್ ಮಾಡಿಬಿಡೋಣ. ಸೊ ರೀನೇಮ್ ನಾನು ಏನ್ ಮಾಡ್ತೀನಿ ಅಂದ್ರೆ ಮೈ ಡ್ರೀಮ್ ಅಂತ ನಾನು ಮಾಡ್ತೀನಿ. ಓಕೆ, ಮೈ ಡ್ರೀಮ್ ಅಂತ ನಾನು ರೀನೇಮ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಏನಂದ್ರೆ ನಾವು ಈಗ ಲೋಕಲ್ ಹೋಸ್ಟಿಗೆ ಸರ್ಚ್ ಮಾಡ್ಬೇಕು. ಸೊ ನೆಕ್ಸ್ಟ್ ಏನಂದ್ರೆ ಈಗ ನಾವೀಗ ಅಲ್ಲಿ ರೀನೇಮ್ ಮಾಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನಾವು ಲೋಕಲ್ ಹೋಸ್ಟ್ ಸ್ಲ್ಯಾಶ್ ಮೈ ಡ್ರೀಮ್ ಅಂತ ನಾನು ಹಾಕ್ತೀನಿ. ಸೊ ಇದು ಲೋಡ್ ಆಗಿ ಈ ರೀತಿ ನಿಮಗೆ ಬರುತ್ತೆ. ಇದು ಬ್ಯಾಕ್ ಎಂಡ್ ಆಗಿರುತ್ತೆ ವರ್ಡ್ ಪ್ರೆಸ್ ಇದು. ಸೊ ಇಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಕಂಟಿನ್ಯೂ ಕೊಡ್ತೀರಾ. ಸೊ ಇಲ್ಲಿ ನೋಡಿ ಇದೊಂದು ಕರೆಕ್ಟ್ ಆಗಿ ಓದಿ. ವೆಲ್ಕಮ್ ಟು ದಿ ವರ್ಡ್ ಪ್ರೆಸ್. ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್ ಯು ವಿಲ್ ನೀಡ್ ಟು ನೋ ದಿ ಫಾಲೋವಿಂಗ್ ಐಟಮ್ಸ್. ಏನೆಲ್ಲ ಬೇಕಂದ್ರೆ ಡಾಟಾಬೇಸ್ ನೇಮ್ ಬೇಕಾಗುತ್ತೆ, ಡಾಟಾಬೇಸ್ ಯೂಸರ್ ನೇಮ್ ಬೇಕು, ಡಾಟಾಬೇಸ್ ಪಾಸ್ವರ್ಡ್ ಬೇಕು, ಡಾಟಾಬೇಸ್ ಹೋಸ್ಟ್ ಬೇಕು, ಟೇಬಲ್ ಫಿಕ್ಸ್ ಬೇಕು.
ಸೊ ನಾವು ಡಾಟಾಬೇಸ್ ಈಗ ಆಲ್ರೆಡಿ ನಾವು ಮಾಡಿಲ್ಲ, ಈಗ ಡಾಟಾಬೇಸ್ ನಾವು ಇನ್ನೂ ಕ್ರಿಯೇಟ್ ಮಾಡಬೇಕು. ಸೊ ಏನಂದ್ರೆ ಇನ್ನೊಮ್ಮೆ ನಾವು ಲೋಕಲ್ ಹೋಸ್ಟಿಗೆ ನಾವು ಹೋಗ್ತೀವಿ. ಓಕೆ, ಲೋಕಲ್ ಹೋಸ್ಟ್ ಸ್ಲ್ಯಾಶ್ ಹಾಕಿ ಎಂಟರ್ ಮಾಡ್ತೀವಿ. ಇಲ್ಲಿ PHP ಮೈ ಅಡ್ಮಿನ್ ಅಂತ ಇರುತ್ತೆ. ಇಲ್ಲಿ ಹೋದ್ಮೇಲೆ ಇಲ್ಲಿ ಡಾಟಾಬೇಸ್ ಅಂತ ಆಪ್ಷನ್ ಇರುತ್ತೆ ನೋಡಿ. SQL ಇದೆ, ಸ್ಟೇಟಸ್ ಇದೆ, ಯೂಸರ್ ಅಕೌಂಟ್ ಇದೆ, ಎಕ್ಸ್ಪೋರ್ಟ್ ಇದೆ, ಇಂಪೋರ್ಟ್ ಇದೆ, ಸೆಟ್ಟಿಂಗ್ ಇದೆ. ಇಲ್ಲಿ ಡಾಟಾಬೇಸ್ ಅಂತ ಆಪ್ಷನ್ ಇರುತ್ತೆ, ಇದೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಡಾಟಾಬೇಸ್ ನೇಮ್ ಇದೆ ನೋಡಿ. ಈಗ ನಾನು ಮೈ ಡ್ರೀಮ್ ಅಂತ ಡಾಟಾಬೇಸ್ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಮೈ ಡ್ರೀಮ್ ಅಂತ ಹಾಕಿ ಅಂಡರ್ಸ್ಕೋರ್ DB ಅಂತ ಹಾಕೊಳ್ತೀನಿ. ಓಕೆ, ಡಾಟಾಬೇಸ್ ಇದು ನಂದು. ಇದಾದ್ಮೇಲೆ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನೀಗ ಮೈ ಡ್ರೀಮ್ ಡಾಟಾಬೇಸ್ ಅಂತ ನಾನು ಕ್ರಿಯೇಟ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಡಾಟಾಬೇಸ್ ಏಕೆ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದ್ರೆ ಇದೊಂದು ಪ್ಲೇಸ್ ತರ ನಾನು ಮಾಡಿದ್ದೀನಿ, ನಾನೆಲ್ಲ ಐಟಮ್ ಇಲ್ಲಿ ಸ್ಟೋರ್ ಮಾಡಿ ಇಡ್ಲಿಕ್ಕೆ. ಅಂದ್ರೆ ಈಗ ನಾನು ಮಾಡಿದ್ದೀನಲ್ಲ ಇದು ಡಾಟಾಬೇಸ್, ಇದರ ಒಳಗೆ ಯಾರು ಕೂಡ ಎಂಟರ್ ಮಾಡ್ಲಿಕ್ಕೆ ಆಗಲ್ಲ. ಇದು ನನ್ನ ರೈಟ್ ಅಲ್ಲಿ ಇರುತ್ತೆ. ಇದರ ಅರ್ಥ ಏನಂದ್ರೆ ನಾನೊಂದು ಡೋರ್ ಮಾಡಿದ್ದೀನಿ, ಹೊರಗಡೆ ನಾನು ಸೋಲ್ಜರ್ ನಾನು ಇಟ್ಟಿದ್ದೀನಿ. ಅಂದ್ರೆ ಇದು ಯೂಸರ್ ನೇಮ್ ತರ ಇದು ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಂದ್ರೆ ಟೇಬಲ್ ನೇಮ್ ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಟೇಬಲ್ ನೇಮ್ ಇಲ್ಲ, ಕ್ರಿಯೇಟ್ ಟೇಬಲ್ ನೇಮ್ ಅಂತ. ಇಲ್ಲಿ ನಾನು ಪುನಃ ಒಂದು ಟೇಬಲ್ ನೇಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ, ಮೈ ಡ್ರೀಮ್ ಅಂತ. ನೆಕ್ಸ್ಟ್ ನಾನು ಇದನ್ನು ಕ್ರಿಯೇಟ್ ಅಂತ ಮಾಡ್ತೀನಿ. ಓಕೆ, ಇದರಲ್ಲಿ ಈಗ ಎಲ್ಲ ಆಪ್ಷನ್ ನೀವು ಕಾಣ್ಲಿಕ್ಕೆ ಸಿಗುತ್ತೆ. ಈಗ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಸೊ ನಾವೀಗ ಏನಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಬರೋಣ. ಬ್ಯಾಕ್ ಎಂಡ್ಗೆ ಬಂದು ಇಲ್ಲಿ ಲೆಟ್ಸ್ ಗೋ ಅಂತ ನಾವು ಮಾಡಬೇಕು. ಓಕೆ, ಇಲ್ಲಿ ನೋಡಿ ಡಾಟಾಬೇಸ್ ನೇಮ್ ಅಂತ ಏನಿದೆ ನೋಡಿ. ಈಗ ನಾವಲ್ಲಿ ಏನು ಡಾಟಾಬೇಸ್ ನಾವು ಕ್ರಿಯೇಟ್ ಮಾಡಿದ್ವಿ, ಇದು ನಮ್ದು ಡಾಟಾಬೇಸ್ ನೇಮ್. ಇದನ್ನು ಕಾಪಿ ಮಾಡಿ ಇಲ್ಲಿ ನಾವು ಪೇಸ್ಟ್ ಮಾಡಬೇಕು. ಓಕೆ, ಯೂಸರ್ ನೇಮ್ ಯಾವತ್ತು ಕೂಡ ಲೋಕಲ್ ಹೋಸ್ಟಿಗೆ ರೂಟ್ ಆಗಿರುತ್ತೆ. ಓಕೆ, ಬೇರೆ ಯಾವುದು ಕೂಡ ಇಲ್ಲಿ ಯೂಸರ್ ನೇಮ್ ಬೇರೆ ನಾವು ಚೇಂಜ್ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಆಗಲ್ಲ. ಲೋಕಲ್ ಹೋಸ್ಟ್ ಇದು ಯೂಸರ್ ನೇಮ್ ಯಾವಾಗಲೂ ರೂಟ್ ಆಗಿರುತ್ತೆ. ಇಲ್ಲಿ ಡಾಟಾಬೇಸ್ ಹೋಸ್ಟ್ ಲೋಕಲ್ ಹೋಸ್ಟ್ ಆಗಿರುತ್ತೆ, ಪ್ರಿಫಿಕ್ಸ್ WP ಆಗಿರುತ್ತೆ. ನೆಕ್ಸ್ಟ್ ಇದನ್ನು ನಾವು ಸಬ್ಮಿಟ್ ಅಂತ ಕೊಡ್ಬೇಕು. ಸೊ ಇಲ್ಲಿ ನೀವು ತೋರಿಸಿದ ನೋಡಿ ರನ್ ದ ಇನ್ಸ್ಟಾಲೇಷನ್ ಅಂತ, ಇದಕ್ಕೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಏನಂದ್ರೆ ಸೈಟ್ ಟೈಟಲ್ ಹಾಕ್ಲಿಕ್ಕೆ ಬರುತ್ತೆ. ಈಗ ನಾನು ಟೈಟಲ್ ಹಾಕ್ತೀನಿ ನೋಡಿ. ಈಗ ಮೈ ಡ್ರೀಮ್ ಅಂತ, ಮೈ ಡ್ರೀಮ್ ಮೈ ಪ್ಯಾಷನ್ ಅಂತ ನಾನು ಹಾಕ್ತೀನಿ ನೋಡಿ. ಓಕೆ, ಯೂಸರ್ ನೇಮ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಾನು ಮೈ ಡ್ರೀಮ್ ಅಂತಾನೆ ಹಾಕ್ತೀನಿ, ಮೈ ಡ್ರೀಮ್ ಅಂತ. ನೆಕ್ಸ್ಟ್ ಇದು ಪಾಸ್ವರ್ಡ್ ನಾನೇ ಕ್ರಿಯೇಟ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಮೈ ಡ್ರೀಮ್ 1 2 3 ಅಂತ ನಾನು ಹಾಕ್ತೀನಿ. ಇದು ವೀಕ್ ಅಂತ ತೋರಿಸಿದ್ದು, ಇದು ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಇಮೇಲ್ ಒಂದು ಹಾಕ್ಬಿಡ್ತೀನಿ. ಇಲ್ಲಿ ಸರ್ಚ್ ಇಂಜಿನ್ ವಿಸಿಬಿಲಿಟಿ ಅಂತ ಇರುತ್ತೆ, ಇದು ಸ್ವಲ್ಪ ಓದಿ. ಡಿಸ್ಕರೇಜ್ ಸರ್ಚ್ ಇಂಜಿನ್ಸ್ ಫ್ರಮ್ ದಿ ಇಂಡೆಕ್ಸಿಂಗ್ ದಿಸ್ ಸೈಟ್. ಅಂದ್ರೆ ಇದನ್ನ ನೀವು ಯಾವತ್ತೂ ಕೂಡ ಚೆಕ್ ಮಾಡ್ಕೊಳ್ಳೋ ಹೋಗ್ಬಾರ್ದು. ಓಕೆ, ನೀವೇನ ಚೆಕ್ ಮಾಡ್ಕೊಳ್ಳಿದ್ರೆ ಏನಾಗುತ್ತೆ ಅಂದ್ರೆ, ನೀವೀಗ ಹೋಸ್ಟಿಂಗ್ ಅಂದ್ರೆ ನೀವೀಗೇನಂದ್ರೆ ಹಣ ಪೇಮೆಂಟ್ ಮಾಡಿ ಈಗ ಹೋಸ್ಟಿಂಗ್ ಮತ್ತೆ ಡೊಮೇನ್ ತಗೊಂಡು ನೀವು ಸರ್ವರ್ ಅಲ್ಲಿ ಇದು ಮಾಡ್ತೀರಾ. ಇದು ಏನಾದ್ರೂ ನೀವು ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸರ್ಚ್ ಇಂಜಿನ್ ಅಲ್ಲಿ ಅದು ವಿಸಿಬಲ್ ಆಗಲ್ಲ. ಸೊ ಅದಕ್ಕಾಗಿ ಯಾವತ್ತು ಇದು ಕೂಡ ಇದನ್ನು ಅನ್ಚೆಕ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇದು ಇನ್ಸ್ಟಾಲ್ ವರ್ಡ್ಪ್ರೆಸ್ ಅಂತ ಮಾಡಬೇಕು. ಸೊ ನೋಡಿ, ಇದು ಸಕ್ಸಸ್ ಆಯಿತು. ವರ್ಡ್ಪ್ರೆಸ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್, ಥ್ಯಾಂಕ್ ಯು ಅಂಡ್ ಎಂಜಾಯ್ ಅಂತ ಬರೆದಿದೆ. ಇಲ್ಲಿ ನೋಡಿ ಮೈ ಡ್ರೀಮ್ ಇದು ಯೂಸರ್ ನೇಮ್ ನಂದು, ಮೈ ಡ್ರೀಮ್ 1 2 3 ನಂದು ಪಾಸ್ವರ್ಡ್. ಈಗ ನಾನು ಲಾಗಿನ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನಾನು ಮೈ ಡ್ರೀಮ್ ಅಂತ ಹಾಕ್ತೀನಿ. ಪಾಸ್ವರ್ಡ್ ಏನಂದ್ರೆ ಮೈ ಡ್ರೀಮ್ 1 2 3. ಇದು ನಾನು ರಿಮೆಂಬರ್ ಮೀ ಅಂತ ನೀವು ಹಾಕಬಹುದು, ಬಟ್ ಪರವಾಗಿಲ್ಲ, ನಾನು ಲಾಗಿನ್ ಅಂತ ಮಾಡ್ತೀನಿ. ಸೊ ನೋಡಿ, ಈಗ ವರ್ಡ್ಪ್ರೆಸ್ ಇದು ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ,
ಅದು ಓಪನ್ ಆಯ್ತು. ಈಗ ನೀವು ವರ್ಡ್ ಪ್ರೆಸ್ ಅಲ್ಲಿ ಈಗ ವೆಬ್ಸೈಟ್ ಎಲ್ಲ ಮಾಡ್ತಾರೆ ನೋಡಿ, ಅದು ಎಲ್ಲ ಇದೇ ಫಂಕ್ಷನ್ ಇಟ್ಕೊಂಡು ಅವರು ಡಿಸೈನ್ ಮಾಡೋದು. ಇದೀಗ ನೋಡಿ, ಈಗ ನನ್ನ ಸೈಟ್ ಇದೆ ಇದು. ಓಕೆ, ಹೇಗೆ ಕಾಣುತ್ತೆ ನೋಡ್ರಿ. ಈಗ ನೋಡಿ, ಇದು ಫ್ರೆಶ್ ಆಗಿರೋದೊಂದು ವೆಬ್ಸೈಟ್ ಆಗಿದೆ, ಶೋ ಆಗ್ತಿದೆ. ಈಗ ಇಲ್ಲಿ ಫಂಕ್ಷನಾಲಿಟಿ ತುಂಬಾ ಇದೆ. ಇಲ್ಲಿ ನೋಡಿ, ಈಗ ಪೋಸ್ಟ್ ಅಂತ ಬರುತ್ತೆ. ಈಗ ನಾರ್ಮಲಿ ಬ್ಲಾಗ್ಸ್ ಎಲ್ಲ ಬರೀತಾರಲ್ಲ, ಅದು ಇದರಲ್ಲಿ ಬರೋದು. ಆಲ್ ಪೋಸ್ಟ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ನೋಡಿ, ಇದು ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ, ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೇಕಾದ್ರೆ ಆಡ್ ನೀವು ಪೋಸ್ಟ್ ಅಂತ ಮಾಡಿ ಬ್ಲಾಗ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು ನೀವು. ಆದ್ರೆ ನೀವು ಇಲ್ಲಿ ಕ್ಯಾಟಗರಿ ವೈಸ್ ನಿಮಗೆ ಸೆಲೆಕ್ಟ್ ಮಾಡಿ ಬರುತ್ತೆ, ಯಾವ ಕ್ಯಾಟಗರಿ. ಈಗ ಎಕ್ಸಾಂಪಲ್ ಬ್ಲಾಗಿಂಗ್ ಏನಾದ್ರು ಮಾಡ್ತಿದ್ರೆ, ಹೆಲ್ತ್ ರಿಲೇಟೆಡ್ ಏನಾದ್ರು ಮಾಡ್ತಿದ್ರೆ ಅದರಲ್ಲಿ ಹೋಮ್ ರೆಮಿಡೀಸ್ ಇದಂತೆಲ್ಲ ಕ್ಯಾಟಗರೀಸ್ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಟ್ಯಾಗ್ ಬರುತ್ತೆ. ಮೀಡಿಯಾ ಏನಂದ್ರೆ, ಈಗ ವೆಬ್ಸೈಟ್ ನೀವು ಮಾಡ್ಬೇಕಾದ್ರೆ ಫೋಟೋಸ್ ಎಲ್ಲ ಯೂಸ್ ಮಾಡ್ಕೊಳ್ತಿರಲ್ಲ, ಅದೆಲ್ಲ ಇದರಲ್ಲಿ ಬರುತ್ತೆ ಫೋಟೋಸ್ ಎಲ್ಲ. ನೆಕ್ಸ್ಟ್ ಇದು ಪೇಜಸ್ ಅಂದ್ರೆ, ಈಗ ವೆಬ್ಸೈಟ್ ಮಾಡುವಾಗ ಹೋಮ್ ಪೇಜ್ ಮಾಡ್ತೀರಾ, ಸರ್ವಿಸ್ ಪೇಜ್ ಮಾಡ್ತೀರಾ, ಕಾಂಟ್ಯಾಕ್ಟ್ ಪೇಜ್ ಮಾಡ್ತೀರಾ, ಬ್ಲಾಗ್ ಪೇಜ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಅದೆಲ್ಲ ಕ್ರಿಯೇಟ್ ಮಾಡೋದು ಇಲ್ಲಿ. ಆ್ಯಡ್ ನೀವು ಅಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡಿದ್ರೆ ಆಯ್ತು. ಇದು ಡಿಫಾಲ್ಟ್ ಆಗಿ ಪ್ರೈವಸಿ ಪೇಜ್ ಆಲ್ರೆಡಿ ಬಂದಿರುತ್ತೆ, ಅಷ್ಟು ಸ್ಯಾಂಪಲ್ ಪೇಜ್ ಕೂಡ ಇರುತ್ತೆ. ಎಷ್ಟು ಕಮೆಂಟ್ ಏನಾದರೂ ಬಂದರೆ ಅದು ಇಲ್ಲಿ ಶೋ ಆಗುತ್ತೆ. ಅಪಿಯರೆನ್ಸ್ ಅಲ್ಲಿ ಏನಿದೆ ಅಂದರೆ ಥೀಮ್ಸ್ ಇರುತ್ತೆ. ಥೀಮ್ಸ್ ಅಂದರೆ ನೀವು ಯಾವುದು ವೆಬ್ಸೈಟ್ ಮಾಡೋ ಮೊದಲು ಥೀಮ್ಸ್ ಆಗಲಿಕ್ಕೆ ಬರುತ್ತೆ. ಓಕೆ, ಸೊ ಏನಿದು ನೀವು ನೋಡ್ತಿದ್ರು ನೋಡಿ, ಇದೆಲ್ಲ ಥೀಮ್ಸ್ ಆಗಿರುತ್ತೆ. ಓಕೆ, ಈಗ ನನಗೆ ಯಾವುದಾದ್ರು ಒಂದು ಥೀಮ್ಸ್ ಬೇಕಂತ ಅನ್ಕೊಳ್ಳಿ. ಆವಾಗ ನಾನು ಏನು ಮಾಡ್ತೆ, ಆ್ಯಡ್ ನ್ಯೂ ಥೀಮ್ಗೆ ಹೋಗಿ ನಾನು ಒಂದು ಥೀಮನ್ನು ಸರ್ಚ್ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ, ಆಲ್ರೆಡಿ ಇದು ಬರ್ತಾ ಇದೆ ನೋಡಿ. ಈಗ ನೋಡಿ, ಇದು ಆಸ್ತ್ರ ಟೀಮ್ ಅಂತ ಇದೆ, ಓಷನ್ WP ಅಂತ ಇದೆ, 2020 ಇದೆ, ಇದೆಲ್ಲ ಥೀಮ್ಸ್. ಓಕೆ, ಯಾವತ್ತೂ ಕೂಡ ನೀವು ವೆಬ್ಸೈಟ್ ನೀವು ಬ್ಯಾಕ್ ಎಂಡ್ ಅಲ್ಲಿ ಇರ್ತೀರಿ ನೋಡಿ, ಅಪಿಯರೆನ್ಸ್ ಅಲ್ಲಿ ಜಾಸ್ತಿ ಥೀಮ್ ಅನ್ನು ಇಟ್ಕೊಳಕ್ ಹೋಗ್ಬೇಡಿ. ನೀವು ಯಾವ್ದು ಥೀಮ್ ನೀವು ಯೂಸ್ ಮಾಡ್ತೀರಿ ನೋಡಿ, ಅದನ್ನು ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಪೇಜ್ ಲೋಡ್ ಏನಿದೆ ನೋಡಿ, ಅದರ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಇದು ಥೀಮ್ಸ್ ಆಯ್ತು. ನೆಕ್ಸ್ಟ್ ಇದು ಪ್ಲಗಿನ್ಸ್ ಏನಂದ್ರೆ, ಯಾವುದೇ ಈಗ ಎಕ್ಸಾಂಪಲ್, ಈಗ ವರ್ಡ್ ಪ್ರೆಸ್ ಮಾಡುವಾಗ ಜಾಸ್ತಿ ಯೂಸ್ ಮಾಡೋದು ಎಲಿಮೆಂಟರ್ ಅಂತ ನಾವು ಯೂಸ್ ಮಾಡ್ತೇವೆ. ಎಲಿಮೆಂಟರ್ ಅನ್ನೋದು ಒಂದು ಪ್ಲಗಿನ್ಸ್ ಆಗಿದೆ. ಅದೇನು ಪೇಜ್ ಬಿಲ್ಡರ್ ಆಗಿರುತ್ತೆ ಅದು. ಈಗ ಅಲ್ಲಿ ನೀವು ನೋಡ್ತಿದ್ದೀರ ನೋಡಿ, ಇದೆಲ್ಲ ಪ್ಲಗಿನ್ಸ್. ಓಕೆ, ನಿಮ್ಗೆ ಯಾವ್ದು ಬೇಕು ನೋಡಿ, ನಿಮ್ಗೆ ಯಾವ್ದು ಅಗತ್ಯ ಇರುತ್ತೋ ಅದನ್ನು ನಾವು, ಈಗ ಎಕ್ಸಾಂಪಲ್ ಈಗ ಎಲಿಮೆಂಟರ್ ನಾನು ಹಾಕ್ತೀನಿ ನೋಡಿ. ಈಗ ಎಲಿಮೆಂಟರ್ ಅಂತ ನಾನು ಹಾಕಿದ ತಕ್ಷಣ ಎಲಿಮೆಂಟರ್ ರಿಲೇಟೆಡ್ ನೋಡಿ, ಇದು ವರ್ಡ್ ಪ್ರೆಸ್ ಅಲ್ಲಿ ತುಂಬಾ ಜನ ಯೂಸ್ ಮಾಡೋದು ಇದನ್ನೇ. ವರ್ಡ್ ಪ್ರೆಸ್ ಅಲ್ಲಿ ಯೂಸ್ ಮಾಡೋದು ಎಲಿಮೆಂಟರ್ ಅನ್ನೇ ಜಾಸ್ತಿ ಜನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದರದ್ದು ಆಲ್ಟರ್ನೇಟಿವ್ ಕೆಲವು ಬರುತ್ತೆ. ಇದು ಹೆಡರ್, ಫೂಟರ್ಗೆ, ಬಿಲ್ಡರ್ಗೆ ಏನೆಲ್ಲ ಬೇಕು ಅದೆಲ್ಲ ಬರುತ್ತೆ. ಇದೆಲ್ಲ ಪ್ಲಗಿನ್ಸ್ ಆಗಿರುತ್ತೆ. ಓಕೆ, ಅದು ಮುಂದೆ ನಾವು ಹೇಳ್ಕೊಡ್ತೀವಿ ಏನೇನೇನಂತ. ನೆಕ್ಸ್ಟ್ ಇದು ಯೂಸರ್ ಅಂತ ಬರುತ್ತೆ, ಆಲ್ ಯೂಸರ್, ಆಡ್ ನ್ಯೂ ಯೂಸರ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಟೂಲ್ಸ್ ಬರುತ್ತೆ. ನೆಕ್ಸ್ಟ್ ಇದು ಸೆಟ್ಟಿಂಗ್ ನೋಡಿ. ಒಮ್ಮೆ ನೋಡಿ, ಈಗ ಇದು ಮೈ ಡ್ರೀಮ್ ಅಂತ ನಾನು ಆವಾಗ ಹಾಕಿದ್ದೀನಿ ನೋಡಿ, ಈಗ ಸೈಟ್ ಟೈಟಲ್ ಅಂತ ಅದು ಇರುತ್ತೆ. ಟ್ಯಾಗ್ ಲೈನ್ ಬೇಕಾದ್ರೆ ನೀವು ಬರಿಬೋದು. ಅದು ಎಲ್ಲಿ ಅಂದ್ರೆ ಇಲ್ಲಿ ಮತ್ತೆ ತೋರಿಸುತ್ತೆ ನಿಮಗೆ, ಟ್ಯಾಗ್ ಲೈನ್ ಅಲ್ಲಿ ಇಲ್ಲಿ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇದೆಲ್ಲ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಜನರಲ್, ರೈಟಿಂಗ್, ರೀಡಿಂಗ್, ಪರ್ಮಾಲಿಂಕ್, ಇದೆಲ್ಲ ಮುಂಬರುವ ಏನಿದೆ ಸೆಕ್ಷನ್ ಅಲ್ಲಿ ಅದು ನಾನು ವಿವರಣೆ ಮಾಡ್ತೀನಿ ಏನಂತ. ಸೊ ಇದೆಲ್ಲ ಏನಂದ್ರೆ ಬ್ಯಾಕ್ ಗ್ರೌಂಡ್ ಆಗಿರುತ್ತೆ. ನಿಮ್ದು ವರ್ಡ್ ಪ್ರೆಸ್ ಇದು ಬ್ಯಾಕ್ ಗ್ರೌಂಡ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ವೆಬ್ಸೈಟ್ ಡಿಸೈನ್ ಆಗಿ ಹೋಗುದೇ ಇಲ್ಲಿಂದ. ನೀವು ಏನು ಕ್ರಿಯೇಟಿವಿಟಿ ತೋರಿಸಿ ನೋಡಿ, ಅದೆಲ್ಲ ಇಲ್ಲಿಯೇ ಆಗುದು. ಓಕೆ, ಅಂದ್ರೆ ಇದು ಬ್ಯಾಕ್ ಗ್ರೌಂಡು, ಇದು ಫ್ರಂಟ್ ಎಂಡ್, ಇಷ್ಟೇ ಇರೋದು. ಅಂದ್ರೆ ಫಂಕ್ಷನಾಲಿಟಿ ವರ್ಕ್ ಆಗೋದು ಇದರಲ್ಲಿ. ಓಕೆ, ಸೊ ಲೋಕಲ್ ಹೋಸ್ಟ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಿಗಾದ್ರೂ ಈಗ ಡೊಮೇನ್ ಮತ್ತು ಹೋಸ್ಟಿಂಗ್ ತಗೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಲೋಕಲ್ ಹೋಸ್ಟ್ ನೀವು ಯೂಸ್ ಮಾಡಿ. ಯಾಕಂದ್ರೆ ಫ್ರೀ ಆಗಿರುತ್ತೆ, ಇಂಟರ್ನೆಟ್ ಕೂಡ ಬೇಕಾಗಿರಲ್ಲ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಇಂಥದ್ದೇ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕನ್ನಡದಲ್ಲಿ ಏನಾದ್ರು ಕಲಿಯೋ ನಿಮಗೆ ಇಚ್ಛೆ ಇದ್ರೆ ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.